ಇಂಡಿಗೋ ಮಾನ್ಸಾ ಇದು 2010 ಮಾಡಲು ಲೋ ಬಡ್ಜೆಟ್ ಅಲ್ಲಿ ಬೇಕಾದ್ರೆ ಒಳ್ಳೆ ಗಾಡಿ ಸಿಡಾನ್ ಗಾಡಿ 1,80,000 ಕೊಡ್ತೀವಿ ಸರ್. ನೋಡ್ರಿ ಸರ್ ಇದು 2009 ಮಾಡಲ್ ಸ್ಪಾರ್ಕ್ ಸಿಂಗಲ್ ಓನರ್ ಬರೀ 60,000 ಹೊಡಿದೆ. ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಆಗಿದೆ ಸರ್. 1,35 ಕೊಟ್ಬಿಡುವ ಸರ್. 1,35 1,35,000 ರೂಪಾಯಿ ಗುರು ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಇನ್ನೊಂದು 5,000 ರೂಪಾಯಿ ಹೆಚ್ಚು ಕಡಿಮೆ ಕೊಡ್ಬಿಡುವ. 10,000 ರೂಪಾಯಿ ಕಡಿಮೆ ಕೊಡ್ತಾರೆ. 1,25,000 ರೂಪಾಯಿಗೆ ನಿಮ್ಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಅಂತ ಹೇಳ್ತೀರಾ. 240 ಕೊಡುವ ಸರ್. ಇದು 2,45,000ಗೆ 2,45,000 ರೂಪಾಯಿಗೆ ನಿಮ್ಗೆ ಒಂದು i20 ಸಿಗ್ತದೆ ಡೀಸೆಲ್ ವೆಹಿಕಲ್ ಸರ್. ಲೋನ್ ಆಗುತ್ತೆ ಈ ವೆಹಿಕಲ್ ಸರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ? 3,60,000 ಸರ್. ಇದು 3,60,000 ರೂಪಾಯಿ ಹೇಳ್ತಾ ಇದಾರೆ. ನೆಗೋಸಿಯಬಲ್ ಇರುತ್ತೆ ಇದಕ್ಕೂ ಕೂಡ ಸ್ವಲ್ಪ. ಸರ್ ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಇದಕ್ಕೆ? ಸರ್ ಲೋನ್ ಅಂತ ಹೋದ್ರೆ ಒಂದು 2 ಲಕ್ಷ ಲೋನ್ ಆಗುತ್ತೆ. 2,50,000 ರೂಪಾಯಿ ಲೋನೇ ಆಗುತ್ತೆ ಈ ಗಾಡಿ ಕೂಡ. ಯಾರ್ಯಾರು ಈ ಗಾಡಿ ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾವು 10 ದಿನದ ಹಿಂದೆನೆ ನೋಡ್ತಾ ಇರ್ಬೋದು ರಾಯಲ್ ಕಾರ್ ಶೋರೂಮ್ ಬಂದಿದ್ವಿ. ಇವತ್ತು ಮತ್ತೆ ಬಂದಿದ್ದೀವಿ. ಯಾಕಂತಂದ್ರೆ ನಾವು ಲಾಸ್ಟ್ ಟೈಮ್ ಬಂದಿದ್ರಿಂದ ನಮ್ಮ ಯೂಟ್ಯೂಬ್ ನಮ್ಮ ಚಾನೆಲ್ನ ವೀಕ್ಷಕರು ಆಲ್ರೆಡಿ 1 ವೀಕ್ಗೆ ಜಸ್ಟ್ 4 ಕಾರ್ ಶೋರೂಮ್ ಅಲ್ಲಿ ಪರ್ಚೇಸ್ ಮಾಡಿರೋಂಥದ್ದು. ಅತಿ ಕಡಿಮೆ ಬೆಲೆಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ತುಂಬಾ ಜನ ರೆಸ್ಪಾನ್ಸ್ ಕೂಡ ಮಾಡಿದ್ದಾರೆ. ಒಳ್ಳೆ ಮೈಸೂರಲ್ಲಿ ಬೆಸ್ಟ್ ಶೋರೂಮ್, ಒಂದು ಬೆಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ಸರ್ ಅಂತ. ಮತ್ತೊಮ್ಮೆ ನ್ಯೂ ಸ್ಟಾಕ್ ಬಂದ್ರೆ ಕಾಲ್ ಮಾಡಿ ಅಂತಾನು ಹೇಳಿದ್ರು. ಇವರು ಮತ್ತೆ ನ್ಯೂ ಸ್ಟಾಕ್ ಬಂದಿರೋದ್ರಿಂದ ಮತ್ತೆ ಇವ್ರ ಶೋರೂಮ್ ಬಂದಿದ್ದೀವಿ. ಯಾರೆಲ್ಲ ಒಂದು ಬೆಸ್ಟ್ ವೆಹಿಕಲ್ ನ ಹುಡುಕ್ತಾ ಇದ್ರಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ, ಮತ್ತೆ ಒಂದು ಒಳ್ಳೆ ಕಾರ್ನ ಫ್ಯಾಮಿಲಿಗೋಸ್ಕರ ಕೊಡ್ತಾರೆ ಅಂತಾನೆ ಹೇಳ್ತಾ ಸರ್ ಹತ್ರ ಬಂದಿದ್ದೀವಿ. ಅವ್ರನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಬೆಸ್ಟ್ ಕಾರ್ನ ಕೇಳ್ಕೊಂಡು ಪ್ರತಿಯೊಂದು ಕಾರ್ಗೂ ಡೀಟೇಲ್ಸ್ ಅವ್ರ ತರ ತಿಳ್ಸ್ಕೋಣ. ಸರ್ ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ. ನಿಮ್ಮ ಕಡೆಯಿಂದ ಒಳ್ಳೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂತು. ಒಳ್ಳೆ 4-5 ಕಾರು ಸೇಲ್ ಆಯಿತು. ಬೆಸ್ಟ್ ಪ್ರೈಸಿಗೆ ನಾವು ಕೊಡ್ತಾ ಇದ್ದೀವಿ. ನಿಮ್ಮ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸರ್. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಪ್ರತಿಯೊಂದು ಕಾರ್ನ ಬೆಲೆ ತಿಳ್ಕೊಂಡು, ಯಾರು ಫ್ಯಾಮಿಲಿಯವರು ಒಂದು ಕಾರ್ ತಗೋಬೇಕಂತ ಡ್ರೀಮ್ ಅಲ್ಲಿ ಇರ್ತೀರಾ ಆ ಕಾರ್ನ ಪ್ರೈಸ್ ತಿಳ್ಕೊಂಡು ಅವ್ರಿಗಂತ ತಿಳ್ಕೋಣ. ಫಸ್ಟ್ ವೆಹಿಕಲ್ ನೋಡ್ತಾ ಇದ್ದೀರಾ, ಒಂದು ಒಳ್ಳೆ ಇನೋವಾ ಟೈಪ್ ಅಲ್ಲಿ ಇರೋಂಥ ವೆಹಿಕಲ್. ಇದ್ರ ಬಗ್ಗೆ ಅವ್ರ ಹತ್ರನೇ ಒಂದು ಡೀಟೇಲ್ಸ್ ತಿಳ್ಕೋಣ. ಸರ್ ಹೇಳಿ ಸರ್, ಇದು ಯಾವ ಕಾರು, ಏನ್ ಮಾಡೋದು? ಇದು ಮಹೇಂದ್ರ ಮರಾಜು 8 ಸೀಟರ್. ಇದು ಒಳ್ಳೆ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. 1 ಲಕ್ಷ ಹೊಡಿದೆ. ಜಿನೇನು 9 ಲಕ್ಷ ಕೊಡೋಣ ಸರ್. 9 ಲಕ್ಷ. ಫಸ್ಟ್ ಗಾಡಿ ನೋಡ್ತಾ ಇದ್ದೀರಾ K10 ಮೈಸೂರಿನ ಹತ್ರ ಇರುವ ಚಾಮರಾಜನಗರ ರಿಜಿಸ್ಟ್ರೇಷನ್ ಗಾಡಿ ಬಗ್ಗೆ ಫಸ್ಟ್ ತೋರಿಸ್ಕೊಟ್ಬಿಡ್ತೀನಿ ನಿಮ್ಗೆ. 4 ಟೈರ್ ನೋಡ್ತಾ ಇರ್ಬೋದು, ವಿತ್ ಮ್ಯಾಗ್ವಿಲ್ ಇದೆ, ಶೋರೂಮ್ ಫಿಟೆಡ್. ಟೈರ್ ಕೂಡ ತುಂಬಾನೇ ಚೆನ್ನಾಗಿದೆ. ಒಂದು ಇನೋವಾ ಟೈಪ್ ಅಲ್ಲಿ ಇರೋಂಥದ್ದು ವೆಹಿಕಲ್ ಇದು ತೋರಿಸ್ಕೊಡ್ತಾ ಇದೀವಿ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ ನಿಮ್ಗೆ. ಇದು ಟಾಪ್ ಎಂಡ್ ವೆಹಿಕಲ್ ಆಗಿರೋದ್ರಿಂದ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀವಿ ನಿಮ್ಗೆ. ಇದು ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ದೀರಾ. ಇದ್ರಲ್ಲಿ ನಿಮ್ಗೆ ಇದು ಇಂಥ ಫೀಚರ್ ಬರಲ್ಲ ಅಂತ ಹೇಳಂಗಿಲ್ಲ. ಪ್ರತಿಯೊಂದು ಫೀಚರ್ಸ್ ಕೂಡ ಇದೆ. ಗಾಡಿ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕಂದ್ರೆ ಈ ಗಾಡಿಗೆ ಆಲ್ರೆಡಿ ಕಸ್ಟಮರ್ ಇವಾಗ ಒಂದು 2-3 ಜನ ವಿಚಾರಿಸ್ತಾನೆ ಇದ್ದಾರೆ. 9 ಲಕ್ಷ ರೂಪಾಯಿ ಹೇಳಿದ್ದಾರೆ ಸರ್. ಏನ್ ಕೋಟಿಂಗ್ ಫೈನಲ್ ಏನ್ ಕೋಟಿಂಗ್ ಮಾಡ್ತಿದ್ದೀರಿ ಸರ್? ಇದು ಸರ್ ಒಂಚೂರು ನೆಗೋಷಿಯಬಲ್ ಮಾಡ್ಕೊಡವ ಸರ್. 9 ಲಕ್ಷ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಸರ್. ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್? 6 ಲಕ್ಷ ಆಗುತ್ತೆ ಸರ್. 6 ಲಕ್ಷ 6 ಲಕ್ಷ ಆಗುತ್ತೆ. 6 ಲಕ್ಷ ರೂಪಾಯಿ ಲೋನೇ ಆಗುತ್ತೆ. ಇನ್ನು ಎಷ್ಟು ಡೌನ್ ಪೇಮೆಂಟ್ ಅಂದ್ರೆ ಒಂದು 2ರಿಂದ 3 ಲಕ್ಷ ರೂಪಾಯಿ ಹತ್ತತ್ರ ಒಳಗಡೆ ಡೌನ್ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇನೋವಾ ಟೈಪ್ ಅಲ್ಲಿ ಇರೋಂಥ ವೆಹಿಕಲ್ ಕಾರ್ ಬಗ್ಗೆ ತೋರಿಸ್ಕೊಟ್ವಿ. ಅವಾಗ್ಲೇ ಹೇಳ್ದಂಗೆ ರಾಯಲ್ ಕಾರ್ಸ್ ಅಲ್ಲಿ ಪ್ರತಿಯೊಂದು ಕಾರು ಒಳ್ಳೆ ಭರ್ಜರಿ ಬೆಲೆಯಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು. ಈ ಗಾಡಿ ಕೂಡ 7 ಇಂದ 8 ಸೀಟರ್ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ದ. ಯಾಕಂದ್ರೆ ಆರಾಮಾಗಿ ಫ್ಯಾಮಿಲಿಗೆ 8 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಒಂದು ಒಳ್ಳೆ ಕಾರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕಾರ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ನೆಕ್ಸ್ಟ್ ಮತ್ತೊಂದು K19 ಸರ್. ಯಾವ ಸರ್ ವೆಹಿಕಲ್ ಇದು? ಸರ್ XUV 500 W6 2016 ಮಾಡಲಿ ನ್ಯೂ ಶೇಪ್ ಸರ್. ಇದು ಸರ್ ಇದು ಪೆಟ್ರೋಲ್ ಡೀಸೆಲ್? ಡೀಸೆಲ್ ವೆಹಿಕಲ್. ಫಸ್ಟ್ ಗಾಡಿ ಬಗ್ಗೆ ನಿಮ್ಗೆ ಇದು ಕೂಡ ತೋರಿಸ್ಕೊಡ್ತೀವಿ. ನೋಡ್ತಾ ಇರ್ಬೋದು ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ 4 ಕೂಡ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಅಲ್ಲಿ ಹೇಗ್ ಬಂತು ಒರಿಜಿನಾಲಿಟಿ ಹಾಗೆ ಇದೆ. ಗಾಡಿ ಕೂಡ ನೋಡ್ತಾ ಇದ್ದೀರಾ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ ನಿಮ್ಗೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ ಸರ್. ಎಷ್ಟು ಸೀಟರ್ ಇದೆ ಸರ್ ಇದು? ಸರ್ 7 ಸೀಟರ್ ಸರ್. ಇದು 7 ಸೀಟರ್. ಇದು ಕೂಡ ಆರಾಮಾಗಿ ನೀವು 7ರಿಂದ 8 ಜನ ಆರಾಮಾಗಿ ಒಂದು ಒಳ್ಳೆ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಗಾಡಿ ಕೂಡ ನೋಡ್ತಿದ್ದೀರಾ ಸಿಲ್ವರ್ ಕಲರ್ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಇದ್ರ ಬಗ್ಗೆ ಅವ್ರ ಹತ್ರನೇ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೋಣ. ಯಾರು ಈ ಕಾರ್ ಕೂಡ ಹುಡುಕ್ತಾ ಇರ್ತಾರೆ ಸರ್. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್. ಡೀಸೆಲ್. ಮೈಲೇಜ್ ಅಂತ ಬಂದ್ರೆ ಒಳ್ಳೆ ಮೈಲೇಜ್ ಸರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? 7.5 ಲಕ್ಷಕ್ಕೆ ಕೊಡ್ತೀನಿ ಸರ್. 7,50,000 ಸರ್. ಯಾವ ಮಾಡಲ್ ಹೇಳಿದ್ರಿ ಇದು? 16 ಮಾಡಲು 2016 ಮಾಡಲು. ನಿಮ್ಗೆ 7,50,000 ರೂಪಾಯಿ ಹೇಳ್ತಾ ಇದಾರೆ. ಎದುರುಗಡೆ ಬಂದು ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಇದು? 6 ಲಕ್ಷ ಲೋನ್ ಆಗುತ್ತೆ ಸರ್. 6 ಲಕ್ಷ ಲೋನೇ ಆಗುತ್ತೆ. ನೀವು ಎದುರುಗಡೆ ಬಂದು ಕೂತ್ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ಕಾರ್ ಕೂಡ ಕೊಡಕ್ಕೆ ರೆಡಿ ಇರ್ತಾರೆ. ಇಲ್ಲಿ K09 ಇದು ನ್ಯೂ ಸ್ಟಾಕ್. ಇದು ಇವ್ರ ಹತ್ರ ಬಂದಿರುವಂತದ್ದು
ಸರ್ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. 2016 ZDI ಪ್ಲಸ್ ಟಾಪ್ ಎಂಡ್ ಸರ್, ಇದು ಫುಲ್ ಟಾಪ್ ಎಂಡ್ ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್. ಡೀಸೆಲ್ ಅಂತ ಬಂದ್ರೆ ಏನ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದು? 20+ ಸರ್. 20+ ಮೈಲೇಜ್ ಕೊಡುತ್ತೆ ಕಾರಲ್ಲಿ. ಯಾಕಂದ್ರೆ ತುಂಬಾ ಜನ ಮೈಲೇಜ್ ವೆಹಿಕಲ್ ತುಂಬಾ ಜನ ಹುಡುಕ್ತಾ ಇರ್ತೀರಾ. ಈ ಕಾರು ಕೂಡ ತುಂಬಾ ಒಳ್ಳೇದಂತಾನೆ ಹೇಳ್ಬೋದು. ವಿತ್ ನಿಮ್ಗೆ ಮ್ಯಾಗ್ವಿಲ್ ಕೂಡ ಇದೆ, ನೋಡ್ತಾ ಇದ್ದೀರಾ. ಯಾಕಂದ್ರೆ ಶೋರೂಮ್ ಅಲ್ಲಿ ಹೇಗ್ ಬಂತು ಶೋರೂಮ್ ಟೇಸ್ಟ್ ಆಗಿದೆ. ವಿತ್ 4 ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ, ನೀವು ನೋಡಾಗಿದ್ರೆ ನೋಡಿ. ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಗಾಡಿ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಅಲ್ಲಿ ಹೇಗ್ ಬಂತು ಫಿಟೆಡ್ ಆಗಿ ಇದೆ ಗಾಡಿ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದೀವಿ ನಿಮ್ಗೆ, ನೋಡ್ತಾ ಇದ್ದೀರಾ. ಬ್ಯಾಕ್ ಸೈಡ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಕೂಡ ಅಷ್ಟೇ ನೀಟ್ ಆಗಿದೆ, ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಗಾಡಿ ಕಲರ್ ಗುರು ಸಖತ್ ಆಗಿದೆ ಅಂತಾನೆ ಹೇಳ್ಬೋದು. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ 7,20,000 ರೂಪಾಯಿ ಕೊಡ್ಬಿಡುವ ಸರ್. 7,20,000 ಹೇಳ್ತಾ ಇದಾರೆ. ಸ್ವಲ್ಪ ನೆಗೆಸಿಬಲ್ ಇರುತ್ತೆ. ಎದುರುಗಡೆ ಬಂದು ಕೂತ್ ಮಾತಾಡಿದ್ರೆ. ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್? 6 ಲಕ್ಷ ಲೋನ್ ಆಗುತ್ತೆ. 6 ಲಕ್ಷ ಲೋನೇ ಆಗುತ್ತೆ ಗುರು. ಸರ್ ನೆಕ್ಸ್ಟ್ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. K63 ಎಲ್ಲಿದೆ ಸರ್ ಪಾಸಿಂಗ್ ಇದು? ಸರ್ ಇದು ಬಳ್ಳಾರಿ ಸೈಡ್ ಇದು. ಬಳ್ಳಾರಿ. ಓಕೆ ಸರ್ ಹೇಳಿ ಸರ್ ಯಾವ ವೆಹಿಕಲ್ ಸರ್ ಇದು? ಹೋಂಡಾ WRV ಡೀಸೆಲ್ ಸರ್ ಇದು. ಡೀಸೆಲ್ 2017 ಮಾಡಲ್, ಸೆಕೆಂಡ್ ಓನರ್ ಸರ್. ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಸರ್. ಶೋರೂಮ್ ಮೇಂಟೆನೆನ್ಸ್ ಕೂಡ ಸಿಗುತ್ತೆ. ಬಳ್ಳಾರಿ ವೆಹಿಕಲ್ K63 ಸೆಕೆಂಡ್ ಓನರ್ ಡೀಸೆಲ್. ಡೀಸೆಲ್ ಅಂತ ಬಂದ್ರೆ ನಿಮ್ಗೆ ಗೊತ್ತಿರ್ಬೋದು ಮೈಲೇಜ್ ಎಲ್ಲ ಒಳ್ಳೆ ನಿಮ್ಗೆ 20 ತನಕ ರೀಚ್ ಆಗುತ್ತೆ. ಫ್ಯಾಮಿಲಿಯವರು ತುಂಬಾ ಜನ ಡೀಸೆಲ್ ವೆಹಿಕಲ್ ಹುಡುಕ್ತಾ ಇರ್ತೀರಾ. ಗಾಡಿ ಬಗ್ಗೆ ತೋರಿಸ್ಕೊಡ್ತಾ ಇದೀವಿ. ತುಂಬಾ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು ವೆಹಿಕಲ್. ಲೆದರ್ ಸೀಟ್ಸ್ ಇದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ಸರ್ ಏನೇನ್ ಫೀಚರ್ ಬರುತ್ತೆ ಸರ್ ಇದರಲ್ಲಿ? ಇದು ಎಲ್ಲ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಗಾಡಿ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಲೆದರ್ ಸೂಟ್ ಕೂಡ ಇದೆ. ಇದ್ರ ಬಗ್ಗೆ ಒಂದು ಪ್ರೈಸ್ ತಿಳ್ಕೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಫೈನಲ್ 580 ಕೊಡ್ತೀನಿ ಸರ್. 5,80,000 ರೂಪಾಯಿಗೆ. ಅದ್ರಲ್ಲಿ ನಿಮ್ ಕಡೆಯಿಂದ ಬಂದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ಬಿಡೋದು ಸರ್. ನಮ್ಮ ವ್ಯೂವರ್ಸ್ ತುಂಬಾ ಜನ ಈ ಗಾಡಿ ಕಡೆ ಸರ್ಚ್ ಮಾಡ್ಕೊಂಡು ಬಂದ್ರೆ ಇನ್ನು ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತಾರೆ. ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಇದು? ಸರ್ ಇದು ಲೋನ್ ಒಂದು 4 ಲಕ್ಷ ಆಗುತ್ತೆ ಸರ್. 4 ಲಕ್ಷ ಲೋನೇ ಆಗುತ್ತೆ. 1,80,000 ಹೇಳಿದ್ದಾರೆ. ಅದರಲ್ಲೂ ನೆಗೆಸಬಲ್ ಇರುತ್ತೆ. K18 ಚಿಕ್ಕಮಂಗ್ಳೂರು ವೆಹಿಕಲ್ ಇದು, ಡೆಸ್ಟರ್ ವೆಹಿಕಲ್. ಸರ್ ಹೇಳಿ ಸರ್ ಡೀಟೇಲ್ಸ್ ಇದು. 2017 ಸಿಂಗಲ್ ಓನರ್ ಸರ್. ಪೆಟ್ರೋಲ್ ವೆಹಿಕಲ್, ಆಟೋಮೆಟಿಕ್ ಸರ್. ಪೆಟ್ರೋಲ್ ಆಟೋಮೆಟಿಕ್. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು ಒಂದು 6.5 ಕೊಡುವ ಸರ್. 6,50,000 ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ 6,50,000 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. ಇನ್ನೂ ಹೆಚ್ಚು ಕಡಿಮೆ ಕೂಡ ಮಾಡ್ಕೊಡ್ತಾರೆ. ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತಾರೆ. ಈ ವೆಹಿಕಲ್ ಕೂಡ ನೋಡ್ತಾ ಇದ್ದೀರಾ. ವಿತ್ ಮ್ಯಾಗ್ವಿಲ್ ಇದೆ, 4 ಟೈರ್ ಅಪೋಲೋ ಟೈರು. ಟೈರ್ ನಿಮ್ಗೆ ಒಂದು 50% ಇಂದ 60% ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ನೋಡ್ತಾ ಇದ್ದೀರಾ. ಡೆಸ್ಟರ್ ಅಲ್ಲಿ ನಿಮ್ಗೆ ತುಂಬಾನೇ ಸ್ಪೇಸಸ್, ತುಂಬಾನೇ ಕುತ್ಕೊಳ್ಳೋಕೆ ಕಂಫರ್ಟಬಲ್ ಆಗಿರುತ್ತೆ ವೆಹಿಕಲ್. ನಿಮ್ಗೆ ಇದರಲ್ಲೂ ಅಷ್ಟೇ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, AC, ಕಂಪ್ನಿ ಸಿಸ್ಟಮ್, ಲೆದರ್ ಸೀಟು ಪ್ರತಿಯೊಂದು ಇದೆ. ಬ್ಯಾಕ್ ಸೈಡ್ ಕೂಡ ನೋಡ್ತಿದ್ದೀರಾ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರಾಯಲ್ ಕಾರ್ಸ್ ಅಲ್ಲಿ ಪ್ರತಿಯೊಂದು ಕಾರು ಕೂಡ ನೀವು ನೋಡ್ದಂಗೆ ತುಂಬಾನೇ ಗಾಡಿಗಳು ಅಷ್ಟೇ ಪ್ರತಿಯೊಂದು ಕಾರು ಅಲ್ಟಿ ಆಗಿದೆ ಅಂತ ಹೇಳ್ಬೋದು. ಸರ್ ಏನ್ ಕೋಟಿಂಗ್ ಹೇಳಿದ್ರಿ ಇದು? ಸರ್ 6.5 ಲಕ್ಷ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 6,50,000 ಹೇಳ್ತಾ ಇದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್? ಈ ವೆಹಿಕಲ್ 5 ಲಕ್ಷ ಆಗುತ್ತೆ. 5 ಲಕ್ಷ ಲೋನೇ ಆಗುತ್ತೆ ಇದು. ಇದು ಕೂಡ ನ್ಯೂ ಸ್ಟಾಕ್ ಆಗಿರೋದ್ರಿಂದ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಸರ್ ಹೇಳಿ ಸರ್ ಯಾವ್ದು ಸರ್ ಇದು ವೆಹಿಕಲ್? 2010 ಮಾಡಲಿ SX4 ಇದು. ZXC ಟಾಪ್ ಎಂಡ್ ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್ ಯಾವ ಮಾಡಲ್ ಸರ್ ಇದು? ಸರ್ 2010 ಮಾಡಲಿ ಸರ್ ಇದು. 10. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 2,30,000 ಆಗುತ್ತೆ ಸರ್. ಆಮೇಲೆ ಫಿಟ್ಟಿಂಗ್ಸ್ ಒಂದು 50,000 ರೂಪಾಯಿ ಇದೆ ಸರ್. 50,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. 2,30,000 ಹೇಳ್ತಾ ಇದ್ದಾರೆ. ಅದರಲ್ಲೂ ನಿಮ್ಗೆ ನೆಗೆಸಬಲ್ ಇರುತ್ತೆ. ನೋಡ್ತಾ ಇದ್ದೀರಾ. ನಿಮ್ಗೆ ವಿತ್ ಮ್ಯಾಗ್ವಿಲ್ ಕೂಡ ಇದೆ. ಟೈರ್ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಮೈಲೇಜ್ ಅಂತ ಬಂದ್ರೆ ಒಳ್ಳೆ ಗುಡ್ ಮೈಲೇಜ್ ಆಗಿರುತ್ತೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ಆಂಡ್ರಾಯ್ಡ್ ಸಿಸ್ಟಮ್ ನೋಡ್ತಾ ಇರ್ಬೋದು. 50,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ. ನೋಡ್ತಿದ್ದೀರಾ. ನಿಮ್ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ತುಂಬಾ ಕಡಿಮೆ ಬಜೆಟ್ಗೆ ಒಂದು ಲಕ್ಸುರಿ ವೆಹಿಕಲ್ ಅಂತ ತಿಳಿಸ್ಕೊಡ್ತೀವಿ. ಬ್ಯಾಕ್ ಸೈಡ್ ಕೂಡ ನೋಡ್ತಿದ್ದೀರಾ. ಆರಾಮಾಗಿ 5 ಜನ ಫ್ಯಾಮಿಲಿ ಆರಾಮಾಗಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಗುರು ಈ ವೆಹಿಕಲ್ ಅಲ್ಲಿ. ಅಷ್ಟೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಕಾರು 2,30,000 ಹೇಳ್ತಾ ಇದ್ದಾರೆ. ಅದರಲ್ಲೂ ನಿಮ್ಗೆ ನೆಗೆಸಿಬಲ್ ಆಗುತ್ತೆ. ಇದು ಗಾಡಿ ಲೋನ್ ಆಗುತ್ತಾ ಸರ್ ಈ ವೆಹಿಕಲ್ಗೆ? ಸರ್ ಇದಕ್ಕೆ ಲೋನ್ ಆಗಲ್ಲ ಸರ್. ಲೋನ್ ಆಗಲ್ಲ. 2,30,000 ಇನ್ನೂ ಕಡಿಮೆ ಮಾಡ್ಕೊಡ್ತಾರೆ. ಕ್ಯಾಶ್ ಅಲ್ಲಿ ಕೂಡ ಈ ಗಾಡಿ ನಿಮ್ಗೆ ಆರಾಮಾಗಿ ಬಂದು ತಗೊಂಡು ಹೋಗ್ಬೋದು. ಮತ್ತೆ ಇಲ್ಲೊಂದು K09 ರೆನಾಲ್ಡ್ ಕ್ವಿಡ್ ಕೂಡ ನೋಡ್ತಾ ಇರ್ಬೋದು. ಒಂದು ಸಣ್ಣ ಫ್ಯಾಮಿಲಿಗೆ ಒಂದು ಒಳ್ಳೆ ವೆಹಿಕಲ್, ಮತ್ತೆ ಡ್ರೈವಿಂಗ್ ಕಲಿಯರ್ಗೆ, ಲೇಡೀಸ್ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ ಶೋರೂಮ್ ಟೇಸ್ಟ್ ಅಲ್ಲೇ ಹೇಗ್ ಬಂತು ಗಾಡಿ ಹಾಗೆ ಇದೆ. ಇದ್ರ ಬಗ್ಗೆ ಅವ್ರ ಹತ್ರ ನಾವು ಡೀಟೇಲ್ಸ್ ತಿಳ್ಕೊಳ್ಳೋಣ. ಯಾವ ಮಾಡಲ್ ಸರ್ ಇದು? ಸರ್ ಇದು 2020 ಮಾಡಲು, ಬರೀ 30,000 ಹೊಡಿದೆ. ಆಟೋಮೆಟಿಕ್ ವೆಹಿಕಲ್, ಕ್ವಿಡ್ ಕ್ಲೈಂಬರ್ ಅಂತ ಇದು, ನ್ಯೂ ಶೇಪ್. ಓಕೆ. ಆಮೇಲೆ ನಿಮಗೆ ಕಂಪ್ನಿ ಹೆಸರಿಂದ ಇಂಡಿವಿಜುವಲ್ ಆಗಿದೆ, ಸೆಕೆಂಡ್ ಓನರ್. ಓಕೆ ಓಕೆ. 3,95,000 ಕೊಡ್ತೀನಿ ಸರ್. 3,95,000 ಹೇಳ್ತಾ ಇದಾರೆ. ಯಾವ ಮಾಡಲ್ ಹೇಳಿದ್ರಿ ಸರ್ ಇದು? 20 ಮಾಡಲ್ ಸರ್. 3 ಲಕ್ಷ ಲೋನೇ ಆಗುತ್ತೆ ಸರ್. 3 ಲಕ್ಷ ಲೋನೇ ಆಗುತ್ತೆ. 2020 ಮಾಡಲ್. ನಿಮಗೆ ಗಾಡಿ ನಿಮ್ಗೆ ನೋಡ್ತಾ ಇರ್ಬೋದು. ಕಲರ್ ಮಾತ್ರ ಸಖತ್ತಾಗಿದೆ ಗುರು. ಇದು ವಿತ್ ಮ್ಯಾಗ್ವಿಲ್ ಕೂಡ ಇದೆ. ನಿಮ್ಗೆ ನೋಡ್ತಾ ಇರ್ಬೋದು. ಮ್ಯಾಗ್ವಿಲ್ ಇಲ್ಲ ಇದು, ಒಟ್ಟು ಮ್ಯಾಗ್ವಿಲ್ ತರನೇ ಕ್ಯಾಪ್ ಕೂಡ ಇದೆ. ಟೈರ್ ನೋಡ್ತಾ ಇರ್ಬೋದು. ನಿಮ್ಗೆ 4 ಟೈರ್ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ ನಿಮ್ಗೆ. ನೋಡ್ತಾ ಇರ್ಬೋದು. ಹಂಗೆ ತೋರಿಸ್ಕೊಡ್ತೀವಿ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ.
ಗಾಡಿ ಕೂಡ ನೋಡ್ತಾ ಇದ್ದೀರಾ, ವೆಲ್ ಮೇಂಟೆನೆನ್ಸ್ ಆಗಿದೆ ಗಾಡಿ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಅಷ್ಟೇ ಚೆನ್ನಾಗಿದೆ, ನೀಟಾಗಿ. ಒಂದು ಸಣ್ಣ ಫ್ಯಾಮಿಲಿಗೆ ಪೆಟ್ರೋಲ್ ವೆಹಿಕಲ್ ಇದು. ನಿಮಗೆ ಮೈಲೇಜ್ ತುಂಬಾನೇ ಚೆನ್ನಾಗಿ ಇರುತ್ತೆ ಇದು, ಯಾಕಂದ್ರೆ ಸ್ವಲ್ಪ ವೆಹಿಕಲ್ ಚಿಕ್ಕದ್ರಾಗಿರೋದ್ರಿಂದ. K09 ಮೈಸೂರು ವೆಹಿಕಲ್. ಮೈಸೂರಲ್ಲಿ ತುಂಬಾ ಜನ ಯಾರ್ಯಾರು ಕ್ವಿಡ್ ವೆಹಿಕಲ್ ಹುಡುಕ್ತಾ ಇದ್ರೆ ರಾಯಲ್ ಕಾರ್ ಶೋರೂಮ್ ವಿಸಿಟ್ ಮಾಡಿ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ, ತಗೊಂಡೋಗಿ. ವ್ಯಾಗನರ್ ಕೂಡ ನೋಡ್ತಾ ಇದ್ದೀರಾ. ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ, ಸರ್ ವ್ಯಾಗನರ್ ಬೇಕಿತ್ತು, ಇದ್ರೆ ಸ್ವಲ್ಪ ಇನ್ಫಾರ್ಮ್ ಮಾಡಿ ಸರ್ ಅಂತ. ರಾಯಲ್ ಕಾರ್ ಶೋರೂಮ್ ಅಲ್ಲಿ ವ್ಯಾಗನರ್ ಕೂಡ ಇದೆ, ನೋಡ್ತಾ ಇದ್ದೀರಾ. ಫ್ಯಾಮಿಲಿಗೆ ತುಂಬಾ ಒಳ್ಳೆ ವೆಹಿಕಲ್, ಕುತ್ಕೊಳ್ಳೋರಿಗೆ ಕಂಫರ್ಟಬಲ್ ವೆಹಿಕಲ್, ತುಂಬಾನೇ ಸ್ಪೇಸಸ್ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಇಂಟೀರಿಯರ್ ಕೂಡ ನೋಡ್ತಾ ಇದ್ದೀರಾ, ತುಂಬಾನೇ ಚೆನ್ನಾಗಿದೆ. ಇದ್ರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, AC, ಕಂಪ್ನಿ ಸಿಸ್ಟಮ್ ಬರುತ್ತೆ. ಕಂಪ್ನಿಲಿ ಹೆಂಗ್ ಬತ್ತು ಫಿಟೆಡ್ ಆಗೇ ಇದೆ ವೆಹಿಕಲ್. ಇದ್ರ ಬಗ್ಗೆ ಸರ್ ಹತ್ರ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ 2014 ಮಾಡಲ್ ಸಿಂಗಲ್ ಓನರ್ ಸರ್, VXC ವೇರಿಯಂಟ್. ಓಕೆ. ಎಲ್ಲ ಗಾಡಿ ತುಂಬಾ ಚೆನ್ನಾಗಿದೆ. ಎಷ್ಟು ರನ್ ಆಗಿದೆ ಸರ್ ವೆಹಿಕಲ್ ಇದು? ಸರ್ 83,000 ರನ್ ಆಗಿದೆ. 83,000. ಓಕೆ. K19. ಓಕೆ. ಗಾಡಿ ಕೂಡ ನೋಡಿದ್ರಲ್ಲ, ಇದು ಸರ್ ಏನ್ ಪ್ರೈಸ್ ಹೇಳ್ತಿದ್ರ ಇದು? ಸರ್ 360, ಸ್ವಲ್ಪ ನೆಗೋಷಿಯಬಲ್. 3,60,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಸರ್ ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್ಗೆ? ಲೋನ್ ನಿಮ್ಗೆ ಒಂದು 288 ಆಗುತ್ತೆ ಲೋನ್ ಆಗುತ್ತೆ. 2,80,000 ಲೋನೇ ಆಗುತ್ತೆ ಗುರು. ಇನ್ ಸ್ವಲ್ಪ ಬಜೆಟ್ ತಗೊಂಡ್ ಬನ್ನಿ, ಆರಾಮಾಗಿ ವ್ಯಾಗನ್ ಹುಡುಕ್ತಾ ಇರೋರಿಗೆ ಒಂದ್ ಒಳ್ಳೆ ಕಾರ್ ಕೊಡ್ತಾರೆ ಅಂತ ತಿಳಿಸ್ಕೊಡ್ತೀವಿ ನಿಮ್ಗೆ. ನೆಕ್ಸ್ಟ್ ಯಾವ್ದು ಸರ್ ವೆಹಿಕಲ್ ಇದು? ಸರ್ Volkswagen Vento ಹೈಲೈನ್ ಟಾಪ್ ಅಂಡ್ ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್. ನೋಡ್ತಾ ಇದ್ದೀರಲ್ಲ, K02 Volkswagen Vento ಡೀಸೆಲ್. ಅದನ್ನು ಮೈಲೇಜ್ ಅಂತ ಹೋದ್ರೆ ಗುಡ್ ಮೈಲೇಜ್ ಡೀಸೆಲ್ ಅಲ್ಲಿ. ಗಾಡಿ ಕೂಡ ಫಸ್ಟ್ ತೋರಿಸ್ಕೊಟ್ಬಿಡ್ತೀನಿ ನಿಮ್ಗೆ. ಇತ್ತು ಮ್ಯಾಗ್ವಿಲ್ ಇದೆ, ಅಪೋಲೋ ಟೈರು 4 ಬ್ರ್ಯಾಂಡ್ ನ್ಯೂ ಟೈರು. ಗಾಡಿ ಬಗ್ಗೆ ಫಸ್ಟ್ ತೋರಿಸ್ಕೊಡ್ತಾ ಇದೀವಿ. ಗಾಡಿ ಇದು ನೋಡಕ್ಕೆ ಹೇಗಿದೆ ಅಂತಂದ್ರೆ ಒಳ್ಳೆ ಲಕ್ಸುರಿ ಆಗಿದೆ ಅಂತಾನೆ ಹೇಳ್ಬೋದು. ಆಫೀಸರ್ಸ್ಗೆ, ಬ್ಯಾಂಕಲ್ಲಿ ವರ್ಕ್ ಮಾಡೋರಿಗೆ ಇದು ಒಳ್ಳೆ ಗಾಡಿ ಅಂತಾನೆ ಹೇಳ್ತಾ. ನಿಮ್ಗೆ ಇದು ಇಂಟೀರಿಯರ್ ಕೂಡ ಬರೋದ್ರ ಫೀಚರ್ಸ್ ಅವ್ರ ತರ ಕೇಳೋಣ. ಏನೇನು ಬರುತ್ತೆ ಸರ್ ಫೀಚರ್ಸ್? ಫುಲ್ ಟಾಪ್ ಅಂಡ್ ಸರ್, ಇದು ಶೋರೂಮ್ ಇಂದಾನೆ ಟಾಪ್ ಅಂಡ್. ಇದು ಟಾಪ್ ಅಂಡ್, ಯಾಕಂದ್ರೆ ಪ್ರತಿಯೊಂದು ಇದಿಲ್ಲ ಅಂತ ಹೇಳಂಗಿಲ್ಲ, ಪ್ರತಿಯೊಂದು ಫೀಚರ್ಸ್ ಅವೈಲೇಬಲ್ ಇರುತ್ತೆ. ತೋರಿಸ್ಕೊಡ್ತಾ ಇದೀವಲ್ಲ, ಗಾಡಿ ಅಷ್ಟೇ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು ವೆಹಿಕಲ್. ಇದ್ರ ಬಗ್ಗೆ ಅವ್ರ ಹತ್ರನೇ ಸರ್ ಹತ್ರ ಒಂದು ಪ್ರೈಸ್ ತಿಳ್ಕೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 5,20,000 ಸರ್, 15 ಮಾಡಲ್ ಸಿಂಗಲ್ ಓನರ್ ಸರ್. 5,20,000, 2015 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. ಸರ್ 5,20,000 ರೂಪಾಯಿ ಒಂದು ಫೈನಲ್ ಪ್ರೈಸ್ ಆದ್ರೆ ಏನ್ ಕೊಡ್ತೀರಾ ಸರ್ ಇದು? ಸರ್ ನಿಮ್ ಕಡೆಯಿಂದ ಬಂದ್ರೆ ಒಂದು 5 lakhs ಕೊಡ್ತೀನಿ ಸರ್. 5 ಲಕ್ಷಕ್ಕೆ ಫೈನಲ್ ಆಗಿ ನಾವು ರೀಸನಬಲ್ ಆಗಿ ಹೇಳಿರ್ತೀವಿ. ಇನ್ನೂ ಒಂಚೂರು ಬಂದ್ರೆ ಎದುರುಗಡೆ ಬಂದು ವ್ಯಾಪಾರ ಮಾಡಿದ್ರೆ ಹೆಚ್ಚು ಕಡಿಮೆ ಕೊಡ್ಬಿಡ್ತೀವಿ ಸರ್. 5 ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ. ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್? ಇದು 4 ಲಕ್ಷ ಲೋನ್ ಆಗುತ್ತೆ. 4 ಲಕ್ಷ ಲೋನೇ ಆಗುತ್ತೆ ಗುರು. ಜಸ್ಟ್ 1 ಲಕ್ಷ ತಗೋಬಾ, ಆರಾಮಾಗಿ ಈ ಗಾಡಿ ತಗೊಂಡು ಹೋಗ್ಬೋದು. K14 ಸರ್, ಯಾವ ಸರ್ ವೆಹಿಕಲ್ ಇದು? ಸರ್ ಸ್ಕೋಡಾ ರಾಪಿಡ್ 2013 ಮಾಡಲು ಸೆಕೆಂಡ್ ಓನರ್ ಸರ್. ಇದು ಸೆಕೆಂಡ್ ಓನರ್ 13 ಮಾಡಲು. ಎಷ್ಟು ರನ್ ಆಗಿದೆ ವೆಹಿಕಲ್ ಸರ್ ಇದು? 1,30,000 ರನ್ ಆಗಿದೆ. 1,30,000 ರನ್ ಆಗಿದೆ. ಫಸ್ಟ್ ಗಾಡಿ ಬಗ್ಗೆ ನಿಮ್ಗೆ ತೋರಿಸ್ಕೊಡ್ತಾ ಇದೀವಿ, ನೋಡ್ತಾ ಇರ್ಬೋದು. ಟಾಪ್ ಎಂಡ್ ಮಾಡಲಿ ಸರ್, ಇದು ಟಾಪ್ ಎಂಡ್ ವೆಹಿಕಲ್. ಇದು ವಿತ್ ಮ್ಯಾಗ್ವಿಲ್ ಕೂಡ ಇದೆ, ನೋಡ್ತಾ ಇದ್ದೀರಾ. ಟೈರ್ ಕೂಡ ತುಂಬಾನೇ ಚೆನ್ನಾಗಿದೆ. ನೀವು ಅವಾಗಲೇ ಹೇಳ್ದಂಗೆ ಬ್ಯಾಂಕಲ್ಲಿ ವರ್ಕ್ ಮಾಡೋರಿಗೆ, ಆಫೀಸರ್ಸ್ಗೆ ತುಂಬಾ ಜನ ಲೈಕ್ ಮಾಡೋಂಥ ವೆಹಿಕಲ್ ಇದು. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ಟಾಪ್ ಅಂಡ್ ವೆಹಿಕಲ್, ನಿಮಗೆ ಪ್ರತಿಯೊಂದು ಫೀಚರ್ಸ್ ಇದ್ರಲ್ಲಿ ಬರುತ್ತೆ. ಬ್ಯಾಕ್ ಸೈಡ್ ಕೂಡ ನೋಡಿದ್ರಿ. ಗಾಡಿ ಅಷ್ಟೇ ತುಂಬಾ ಚೆನ್ನಾಗಿದೆ. ಯಾರು ಈ ವೆಹಿಕಲ್ ಕೂಡ ಹುಡುಕ್ತಾ ಇರ್ತೀರಾ ಅವ್ರ ಹತ್ರ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ? 3,60,000 ಸರ್. ಇದು 3,60,000 ರೂಪಾಯಿ ಹೇಳ್ತಾ ಇದಾರೆ. ನೆಗೋಸಿಯಬಲ್ ಇರುತ್ತೆ ಇದಕ್ಕೂ ಕೂಡ ಸ್ವಲ್ಪ. ಸರ್ ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಇದಕ್ಕೆ? ಸರ್ ಲೋನ್ ಅಂತ ಹೋದ್ರೆ ಒಂದು 2 ಲಕ್ಷ ಲೋನ್ ಆಗುತ್ತೆ. 2,50,000 ರೂಪಾಯಿ ಲೋನೇ ಆಗುತ್ತೆ ಈ ಗಾಡಿ ಕೂಡ. ಯಾರ್ಯಾರು ಈ ಗಾಡಿ ಕೂಡ ನೋಡ್ತಾ ಇರ್ತೀರಾ, ರಾಯಲ್ ಕಾರ್ ಶೋರೂಮ್ ವಿಸಿಟ್ ಮಾಡಿ, ಒಂದು ಬೆಸ್ಟ್ ಕಾರ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. K55 ಟಾಟಾ ಕಂಪ್ನಿದು. ಸರ್ ಹೇಳಿ ಸರ್ ವೆಹಿಕಲ್ ಇದು? ಸರ್ ಇಂಡಿಗೋ ಮಾನ್ಸಾ, ಇದು 2010 ಮಾಡಲು. ಲೋ ಬಜೆಟ್ ಅಲ್ಲಿ ಬೇಕಾದ್ರೆ ಒಳ್ಳೆ ಗಾಡಿ, ಸಿಡಾನ್ ಗಾಡಿ. 1,80,000 ರೂಪಾಯಿ ಕೊಡ್ತೀವಿ ಸರ್. ನೋಡ್ತಾ ಇದ್ದೀರಾ, ಟಾಟಾ ಮಾಂಜಾ. ತುಂಬಾ ಜನ, ಯಾಕಂದ್ರೆ ಇದು ಡೀಸೆಲ್ ವೆಹಿಕಲ್ ಸರ್. ಇದು ಡೀಸೆಲ್ ಒಳ್ಳೆ ಮೈಲೇಜ್ ಗುರು ಇದು. ಯಾಕಂದ್ರೆ ಟಾಟಾ ಮಾಂಜಾ ಅಂತ ಬಂದ್ರೆ ಟಾಟಾ ಇಂಡಿಗೋ ಅಲ್ಲಿ ಇದು ಸೆಕೆಂಡ್, ಅದಾದ್ಮೇಲೆ ಬಂದಿರೋದು ಅನ್ಸುತ್ತೆ ಇದು ವೆಹಿಕಲ್. ಗಾಡಿ ಕೂಡ ನೋಡ್ತಿದ್ದೀರಾ, ಸೇಫ್ ಸಖತ್ತಾಗಿದೆ. ನೋಡ್ತಾ ಇದ್ದೀರಾ, ಟೈರ್ ಕೂಡ ನೋಡ್ತಿದ್ದೀರಾ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ತುಂಬಾನೇ ಚೆನ್ನಾಗಿದೆ ಗಾಡಿ. ಒಳ್ಳೆ ಮೈಲೇಜ್ ಮಾತ್ರ ಗುರು, ನಾನು ನೋಡಿದ್ದೀನಿ, ಇದು ಕೇಳಿದ್ದೀನಿ, ತುಂಬಾ ಮೈಲೇಜ್. ನೋಡ್ತಾ ಇದ್ದೀರಲ್ಲ, ಇಂಟೀರಿಯರ್ ತೋರಿಸ್ಕೊಡ್ತಾ ಇದೀವಿ, ತುಂಬಾನೇ ಚೆನ್ನಾಗಿದೆ. 1,85,000 ರೂಪಾಯಿಗೆ ನಿಮ್ಗೆ ಈ ಗಾಡಿ ಬೆಲೆ ಸಿಗ್ತಾ ಇದೆ. ಅದರಲ್ಲೂ ಸ್ವಲ್ಪ ಎದುರುಗಡೆ ಬಂದು ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ. ಒಂದು ಕಡಿಮೆ ಬಜೆಟ್ ಅಲ್ಲಿ ಯಾರ್ಯಾರು ಹುಡುಕ್ತಾ ಇರ್ತೀರಾ ಆ ರೇಟ್ಗೆ ಇದು ಒಳ್ಳೆ ಗಾಡಿ ಅಂತಾನೆ ಹೇಳ್ತಾ, ಯಾರ್ಯಾರು ಈ ಗಾಡಿ ಕೂಡ ಸರ್ಚ್ ಮಾಡ್ತಾ ಇರ್ತೀರಾ ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ, ಒಂದು ಬೆಸ್ಟ್ ವೆಹಿಕಲ್ ತಗೊಂಡೋಗಿ ಅಂತ ತಿಳಿಸ್ಕೊಡ್ತೀನಿ. ಸರ್ ನೆಕ್ಸ್ಟ್ ಇದು ಯಾವ ಸರ್ ವೆಹಿಕಲ್? ಸರ್ ಇದು ಸ್ವಿಫ್ಟ್ 2012 ಮಾಡಲು, VDI ಡೀಸೆಲ್ ವೆಹಿಕಲ್ ಸರ್. ಯಾವ ಓನರ್ ಸರ್ ಇದು? ಥರ್ಡ್ ಓನರ್ ಆಗಿದೆ ಸರ್. ಥರ್ಡ್ ಓನರ್ ಆಗಿದೆ. 2012 3ನೇ ಓನರ್.
ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್ ಇದು. ಡೀಸೆಲ್ ವೆಹಿಕಲ್, ಅದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಇದು ಒಂದು ಒಳ್ಳೆ ಕಾರ್ ಅಂತ ಹೇಳ್ಬೋದು. ಏನ್ ಕೋಟಿಂಗ್ ಮಾಡ್ತೀರಾ ಸರ್? 275 ಕೊಡುವ ಸರ್. 2,75,000. 2,75,000 ಬಗ್ಗೆ ನಿಮ್ಗೆ 2012 ಡೀಸೆಲ್ ವೆಹಿಕಲ್, ಥರ್ಡ್ ಓನರ್ ಅಷ್ಟೇ ಎಕ್ಸ್ಚೇಂಜ್ ಆಗಿದೆ ಅಷ್ಟೇ. ನಿಮ್ಗೆ ಗಾಡಿ ಕೂಡ ಫಸ್ಟ್ ತೋರಿಸ್ಕೊಟ್ಬಿಡ್ತೀವಿ. ನಿಮ್ಗೆ 4 ಟೈರ್ ತುಂಬಾನೇ ಚೆನ್ನಾಗಿದೆ, ವಿತ್ ಮ್ಯಾಗ್ವಿಲ್ ಕೂಡ ಇದೆ ಗುರು. ಗಾಡಿ ಅಷ್ಟೇ ತುಂಬಾ ಚೆನ್ನಾಗಿದೆ. ಸ್ವಿಫ್ಟ್ ಅಂತ ಬಂದ್ರೆ ಒಳ್ಳೆ ಮೈಲೇಜ್ ಮತ್ತೆ ರೋಡ್ ಗ್ರಿಪ್ ಒಳ್ಳೆ ವೆಹಿಕಲ್ ಇದೆ, ಯಾಕಂದ್ರೆ ತುಂಬಾ ಜನ ಇಷ್ಟಪಡೋಂಥ ವೆಹಿಕಲ್. ಇಂಟೀರಿಯರ್ ಕೂಡ ತೋರಿಸ್ಕೊತಾ ಇದೀವಿ, ನಿಮ್ಗೆ ಗೊತ್ತಿರುತ್ತೆ. ಇದ್ರಲ್ಲಿ ನಿಮ್ಗೆ ಒಳ್ಳೆ ಸ್ಪೇಸಸ್ ಕೂಡ ಕುತ್ಕೊಳ್ಳೋಕೆ ಕಂಫರ್ಟಬಲ್ ವೆಹಿಕಲ್. 2 ಲಕ್ಷದ ಎಷ್ಟು ಹೇಳಿ ಸರ್? 2,75,000. 2,75,000 ರೂಪಾಯಿಗೆ ನಿಮ್ಗೆ ಫೈನಲ್ ಮಾಡಿ ಕೂಡ ಕೊಡ್ತಾರೆ ಸರ್. ಇದು ಲೋನ್ ಆಗುತ್ತಾ ಈ ವೆಹಿಕಲ್ಗೆ? ಲೋನ್ ಆಗುತ್ತೆ ಸರ್. ಎಷ್ಟಾಗುತ್ತೆ ಸರ್? 2 ಲಕ್ಷ ಲೋನ್ ಆಗುತ್ತೆ ಸರ್. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ 2,75,000 ಹೇಳಿದ್ದಾರೆ. ಅದರಲ್ಲೂ 2 ಲಕ್ಷ ರೂಪಾಯಿ ಲೋನೇ ಆಗುತ್ತೆ ಗುರು. ಇನ್ನು 75,000 ರೂಪಾಯಿ ತಗೊಂಡ್ ಬಂದು ಆರಾಮಾಗಿ ಗಾಡಿ ಡೀಸೆಲ್ ಹಾಕೊಂಡು ಓಡಿಸ್ಕೋಬಹುದು. ಮತ್ತೆ ಇವರಲ್ಲಿ ಒಂದು ಚವರ್ಲೈಟ್ ಸ್ಪಾರ್ಕ್ ಕೂಡ ನೋಡ್ತಾ ಇರ್ಬೋದು, K14. ಇದು ಕೂಡ ಅಷ್ಟೇ ನಿಮ್ಗೆ ಅತಿ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ. ಯಾಕಂದ್ರೆ ಕಡಿಮೆ ಬೆಲೆಯಲ್ಲಿ ತುಂಬಾ ಜನ ಹುಡುಕ್ತಾ ಇರ್ತೀರಾ, ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಇದ್ರು ತಿಳಿಸಿ ಅಂತ. ಇವ್ರ ಶೋರೂಮ್ ಅಲ್ಲಿ ಇದು ಕೂಡ ಅವೈಲೇಬಲ್ ಇದೆ, ಮೆರೂನ್ ಕಲರ್. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ ಸರ್. ಹೇಳಿ ಸರ್ ಇದ್ರ ಬಗ್ಗೆ ಸರ್. ಡೀಟೇಲ್ಸ್. ಇದು 2009 ಮಾಡಲಿ ಸ್ಪಾರ್ಕ್, ಸಿಂಗಲ್ ಓನರ್, ಬರೀ 60,000 ಹೊಡಿದೆ. ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಸೂರೆನ್ಸ್ ಎಲ್ಲ ಆಗಿದೆ ಸರ್. 135 ಕೊಟ್ಬಿಡುವ ಸರ್. 135. 1,35,000 ರೂಪಾಯಿ ಗುರು. ಸರ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಇನ್ನೊಂದು 5,000 ರೂಪಾಯಿ ಹೆಚ್ಚು ಕಡಿಮೆ ಕೊಡ್ಬಿಡುವ ಸರ್. 10,000 ರೂಪಾಯಿ ಕಡಿಮೆ ಕೊಡ್ತಾರೆ. 1,25,000 ರೂಪಾಯಿಗೆ ನಿಮ್ಗೆ ಈ ಗಾಡಿ ಕೂಡ ಸಿಗ್ತಾ ಇದೆ, ಒಂದು ಕಡಿಮೆ ಬಜೆಟ್ ಅಲ್ಲಿ ಅಂತಾನೆ ಹೇಳ್ಬೋದು. ಆರಾಮಾಗಿ 4-5 ಜನ ಆರಾಮಾಗಿ ಹೋಗ್ಬೋದು ಗುರು. ಒಂದು ಮಳೆ ಆಗ್ಲಿ ಬಿಸಿಲಾಗ್ಲಿ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಗಾಡಿ ಕೂಡ ನೋಡ್ತಾ ಇದ್ದೀರಲ್ಲ, ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಇದ್ರಲ್ಲಿ ಏನಂತಂದ್ರೆ ಹೊಸ FC ಕೂಡ ಇದೆ, 5 ವರ್ಷ FC ಸಿಗುತ್ತೆ, ಹೊಸ ಇನ್ಸೂರೆನ್ಸ್ ಸಿಗುತ್ತೆ. ಮತ್ತೆ ನಿಮ್ಗೆ ಇದು ಶೋರೂಮ್ ಪೇಂಟ್ ಗುರು, ಯಾವುದೇ ರೀತಿ ನಿಮ್ಗೆ ಪೇಂಟ್ ಆಗಿಲ್ಲ, ಏನಿಲ್ಲ. ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಪ್ರತಿಯೊಂದು ಕಾರಲ್ಲೂ ಬರುತ್ತೆ. ಗಾಡಿ ಅಷ್ಟೇ ತುಂಬಾ ಚೆನ್ನಾಗಿದೆ. ಮೈಲೇಜ್ ಅಂತ ಹೋದ್ರೆ ಒಂದು ಒಳ್ಳೆ ಮೈಲೇಜ್ ಅಂತ ಹೇಳ್ಬೋದು. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಂದು ಗುಡ್ ವೆಹಿಕಲ್. 1,25,000 ಗುರು. ಇದು K04 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಯಾವ್ದು ಸರ್ ವೆಹಿಕಲ್ ಇದು? ರೆನಾಲ್ಡ್ ಸ್ಕಾಲಾ ಸರ್. ಇದು ಸಿಡಾನ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಯಾವ ಮಾಡಲ್? 2012 ಮಾಡಲಿ, ಥರ್ಡ್ ಓನರ್ ಸರ್. ಇದು 2012 ಥರ್ಡ್ ಓನರ್. ಬರೀ 2,60,000 ರೂಪಾಯಿ ಕೊಡುವ ಸರ್. ಇದು 2,60,000 ರೂಪಾಯಿಗೆ ಡೀಸೆಲ್ ವೆಹಿಕಲ್. 2,60,000 ರೂಪಾಯಿಗೆ ನಿಮ್ಗೆ ಮತ್ತೊಂದು ಒಂದು ಲಕ್ಸುರಿ ವೆಹಿಕಲ್ ತರನೇ ಇದೆ. ವೆಹಿಕಲ್ ಕೂಡ ನೋಡ್ತಾ ಇದ್ದೀರಾ. ಆರಾಮಾಗಿ ಈ ಗಾಡಿ ಕೂಡ ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ನೋಡ್ತಾ ಇದ್ದೀರಲ್ಲ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ ಕೂಡ ಇದೆ. ಪ್ರತಿಯೊಂದು ಫೀಚರ್ಸ್ ಇದ್ರಲ್ಲಿ ಬರುತ್ತೆ. ನಿಮ್ಗೆ ಕಂಪ್ನಿಯಿಂದ ಏನ್ ಫಿಟೆಡ್ ಆಗಿರುತ್ತೆ ಪ್ರತಿಯೊಂದು ಬರುತ್ತೆ. ವಿತ್ ಮ್ಯಾಗ್ವಿಲ್ ಕೂಡ ಇದೆ ಗುರು ಇದರಲ್ಲಿ. ಗಾಡಿ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಲ್ವರ್ ಕಲರ್, 5 ಜನ ಆರಾಮ ಫ್ಯಾಮಿಲಿ ಕುತ್ಕೊಂಡು ಹೋಗುವಂತದ್ದು ಸರ್. ಡೀಸೆಲ್ ಇದು? ಡೀಸೆಲ್ ಸರ್. ಡೀಸೆಲ್ ಮೈಲೇಜ್ ಕೂಡ ಒಳ್ಳೆ ಮೈಲೇಜ್ ಕೊಡುತ್ತೆ, 20 ಮೇಲೆ ಮೈಲೇಜ್ ಕೊಡುತ್ತೆ. ಏನ್ ಸರ್ ಹೇಳಿದ ಪ್ರೈಸ್ ಇದು? 2,60,000 ಸರ್. 2,60,000 ರೂಪಾಯಿಗೆ ಸರ್ ಲೋನ್ ಆಗುತ್ತಾ ಇದು? ಸರ್ ಲೋನು 1.5 ಲಕ್ಷ ಆಗ್ಬೋದು ಸರ್. 1,50,000 ರೂಪಾಯಿ ಲೋನೇ ಆಗುತ್ತೆ. ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಆರಾಮಾಗಿ ಸ್ವಲ್ಪ ಅಮೌಂಟ್ ತಂದು ಡೌನ್ ಪೇಮೆಂಟ್ ಮಾಡ್ಬಿಟ್ಟು ಆರಾಮಾಗಿ ಈ ಗಾಡಿ ಕೂಡ ತಗೊಂಡು ಹೋಗ್ಬೋದು. K09 i20 ನೋಡ್ತಾ ಇದ್ದೀರಾ. i20 ಅಂತ ಬಂದ್ರೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಬಜಾರಲ್ಲಿ ಡಿಮ್ಯಾಂಡ್ ವೆಹಿಕಲ್, ತುಂಬಾ ಜನ ಹುಡುಕ್ತಾ ಇರ್ತೀರಾ. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ 2010 ಮಾಡಲಿ ಸರ್. ಡೀಸೆಲ್ ವೆಹಿಕಲ್. ಇದು ಥರ್ಡ್ ಓನರ್. ಬರೀ ಬರೀ ಕಮ್ಮಿ ಪ್ರೈಸ್ ಅಲ್ಲೇ ಕೊಡುವ ಸರ್. ಇದು ಎಷ್ಟು ರನ್ ಆಗಿದೆ ಸರ್ ವೆಹಿಕಲ್? ಇದು ರನ್ ಆಗಿದೆ ಸರ್ 1 ಲಕ್ಷ ಸಮಥಿಂಗ್. 1 ಲಕ್ಷ ಹತ್ರ ಓಡಿದೆ. ಗಾಡಿ ಫಸ್ಟ್ ನಿಮ್ಗೆ ತೋರಿಸ್ಕೊಟ್ಬಿಡ್ತೀವಿ. ಇದು ಕೂಡ ನಿಮ್ಗೆ ಕಡಿಮೆ ಬಜೆಟ್ ಅಲ್ಲೇ ಕೊಡ್ತಾ ಇದ್ದಾರೆ. ಫಸ್ಟ್ ನೋಡ್ತಾ ಇರ್ಬೋದು. ಸ್ವಲ್ಪ ಇವಾಗ ಜಸ್ಟ್ ಸ್ಟಾಕ್ ಬಂದಿರೋ ಅಂತದ್ದು ಇದು. ಜಸ್ಟ್ ಸ್ಟಾಕ್ ಬಂದಿದೆ. ಸ್ವಲ್ಪ ನಿಮ್ಗೆ ತಗೊಳ್ಳೋರಿಗೆ ವಾಟರ್ ಸರ್ವಿಸ್ ಕೂಡ ಮಾಡಿಸ್ಕೊಡ್ತಾರೆ. ನಿಮ್ಗೆ ಟೈರ್ ಎಲ್ಲ ನೋಡೋದ್ರಲ್ಲ ತುಂಬಾನೇ ಚೆನ್ನಾಗಿದೆ. ಗಾಡಿ i20 ಡೀಸೆಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಕೊಡುತ್ತೆ ಗುರು ಈ ವೆಹಿಕಲ್ ಬಂದು. ಸರ್ ಏನ್ ಕೋಟಿಂಗ್ ಮಾಡ್ತಾರೆ? 240 ಕೊಡುವ ಸರ್. ಇದು 2,45,000ಗೆ 2,45,000 ರೂಪಾಯಿಗೆ ನಿಮ್ಗೆ ಒಂದು i20 ಸಿಗ್ತದೆ ಡೀಸೆಲ್ ವೆಹಿಕಲ್. ಸರ್ ಲೋನ್ ಆಗುತ್ತೆ ಈ ವೆಹಿಕಲ್? ಲೋನು ಸ್ವಲ್ಪ ಕಷ್ಟ ಸರ್. ಇದು ಲೋನ್ ಆಗೋದು ಅಂದ್ರೆ ಲೋನ್ ಕಷ್ಟ ಅಂತೆ, ಆದ್ರೂ ಟ್ರೈ ಮಾಡ್ಬೋದು. ನೀವು ಬಂದ್ರೆ ಎದುರುಗಡೆ ಒಂದು ಕೂತ್ ಮಾತಾಡಿ ಒಳ್ಳೆ ವೆಹಿಕಲ್ ಕೊಡ್ತಾರೆ. K09 ಮೈಸೂರು ವೆಹಿಕಲ್. ಅದು ನಿಮ್ಗೆ ಮೈಸೂರಲ್ಲಿ ಯಾರ್ಯಾರು ಸರ್ಚ್ ಮಾಡ್ತಾ ಇರ್ತೀರಾ, ರಾಯಲ್ ಕಾರ್ ಶೋರೂಮ್ ವಿಸಿಟ್ ಮಾಡಿ. ಒಂದು ಒಳ್ಳೆ ಗಾಡಿ i20 ಕೂಡ ಇದೆ, ತಗೊಂಡು ಹೋಗ್ಬೋದು. ಬಾಗೂರು ರಾಯಲ್ ಕಾರ್ ಶೋರೂಮ್ಗೆ ಒಂದೊಳ್ಳೆ ಕಾರ್ ಕೊಡ್ತಾರೆ. ಕೇಳಿದ್ರಲ್ಲ ಪ್ರತಿಯೊಂದು ಕಾರ್ ಡೀಟೇಲ್ಸ್ ನ. ಕಡಿಮೆ ಬಜೆಟ್ ಇಂದ ನಿಮ್ಗೆ ಒಂದೊಳ್ಳೆ ಕಾರ್ ಸಿಗ್ತದೆ ಅಂತ ಹೇಳ್ಬೋದು ರಾಯಲ್ ಕಾರ್ ಶೋರೂಮ್ ಅಲ್ಲಿ. ಇವ್ರ ಲೊಕೇಶನ್ ಕೂಡ ಇವ್ರ ಹತ್ರ ತಿಳ್ಸ್ಕೊಳ್ಳೋಣ. ಸರ್ ಹೇಳಿ ಸರ್, ನಿಮ್ಮ ಶೋರೂಮ್ ಬರ್ಬೇಕಂದ್ರೆ ನಮ್ಮ ವ್ಯೂವರ್ಸ್ ಯಾವ ಲೊಕೇಶನ್ ಸರ್? ಇದು ಮೈಸೂರಲ್ಲಿ HD ಕೋಟೆ ರೋಡ್, NH ಪಾಳ್ಯ ಸರ್. ಮೈಸೂರು ಸಿಟಿ ಸೆಂಟ್ರದಿಂದ ಬರೀ 5 ಕಿಲೋಮೀಟರ್ ಸರ್. ನೋಡಿದ್ರಲ್ಲ, ಇವ್ರ ಲೊಕೇಟೆಡ್ ಬಂದು ಮೈಸೂರಿನ JP ನಗರ ಹತ್ರ ಇರುವ ಪಾಳ್ಯ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಕಾರ್ನರ್ ಬಂದು ನೀವು ತಿಳ್ಸ್ಕೊಂಡ್ರೆ ಇವ್ರ ಲೊಕೇಟೆಡ್ ಕೂಡ ಸಿಗುತ್ತೆ. ಸ್ಕ್ರೀನ್ ಮೇಲೆ ಇವ್ರ ನಂಬರ್ ಕೂಡ ಹಾಕಿರ್ತೀವಿ. ನಿಮ್ಗೆ ಯಾವ ಗಾಡಿ ಬೇಕು ಗುರು ಆ ಗಾಡಿ ತರ್ಸ್ಕೊಡಕ್ಕೂ ರೆಡಿ ಇರ್ತಾರೆ. ನಿಮ್ಗೆ ಈಕೋ ಬೇಕಾ ಅದು ತರ್ಸ್ಕೊಡ್ತಾರೆ. ನಾಳೆ ಸ್ಟಾಕ್ ಕೂಡ ಬರ್ತಾ ಇದೆ. ಅದು ಬೇಕಾಗಿರೋರು ಕಾಲ್ ಮಾಡಿ, ಬೇಕಾದ್ರೆ ಇನ್ಫಾರ್ಮೇಶನ್ ಕೂಡ ತಿಳ್ಸ್ಕೊಬಹುದು. ಪ್ರತಿಯೊಂದು ಕಾರ್ ನೋಡ್ತಾ ಇದ್ದೀರಾ, ಸಖತ್ತಾಗಿದೆ. ಮೇಂಟೈನ್ ಕೂಡ ಚೆನ್ನಾಗಿ ತುಂಬಾ ಮೇಂಟೈನ್ ಮಾಡಿದ್ದಾರೆ. ರಾಯಲ್ ಕಾರ್ ಶೋರೂಮ್ ವಿಸಿಟ್ ಮಾಡಿ ಒಂದು ಬೆಸ್ಟ್ ಕಾರ್ ತಗೊಂಡೋಗಿ ಅಂತ ತಿಳ್ಸ್ಕೊಡ್ತೀನಿ.